ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೊಸಬ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡ್ರೆಸ್ ಏನಾರ ತುಂಬ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 270 ರೂಪಾಯಿ ಅವೈಲೇಬಲ್ ಇದೆ. ಮೀಶೋ ಪ್ರಾಡಕ್ಟ್ ಚೆನ್ನಾಗಿದೆ. ಡ್ರೆಸ್ಸು ಕಾಲೇಜ್ ಹುಡುಗರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 270 ಒಳಗಡೆ ಇದೆ. ಇದೇನಾರ ಬೈ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸೈಜು, ಊರ ಹೆಸರು, ಅಡ್ರೆಸ್ಸು, ಫೋನ್ ನಂಬರು ಕೊಡಿ ಅಂತ ಕೇಳ್ಕೊತೀನಿ. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಈ ಡ್ರೆಸ್ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ರು ತುಂಬ ಸಖತ್ತಾಗಿ ಕಾಣಿಸುತ್ತೆ. ಇದು ಒಂದು ಸ್ವಲ್ಪನಾದ್ರು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಬೀದಿ, ನಿಮ್ಮ ಸೈಜು ಹಾಗೆ ಮೊಬೈಲ್ ನಂಬರು ಸೀರೆ ಸಖತ್ತಾಗೈತೆ. ಈ ಸೀರೆ ತುಂಬ ಫಂಕ್ಷನ್ಗಳಿಗೆ ಹಾಕ್ಕೊಂಡೋಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇದೇನಾರ ಬೈ ಮಾಡಬೇಕು ಅಂದರೆ ಮೊಬೈಲ್ ನಂಬರು ಹಾಗೆ ಮೀಶೋ ಪ್ರಾಡಕ್ಟ್ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಬೀದಿ, ನಿಮ್ಮ ಮೊಬೈಲ್ ನಂಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಬಯಸ್ತೀನಿ.
ಫಂಕ್ಷನ್ ಇತ್ತು ಅಂದ್ಬಿಟ್ಟು, ಮದುವೆ ಇತ್ತು ನಮ್ಮ ರಿಲೇಷನು ಅವ್ರದ್ದು. ಹೋಗೋಣ ಅಂತ ರೆಡಿಯಾಗಿದೆ. ನಾನು ಅಪರೂಪಕ್ಕೆ ಸೀರೆ ಹಾಕ್ಕೊಳ್ಳೋದಲ್ವ, ನಾನೇ ಸೀರೆ ಪಿನ್ನ ಮಾಡ್ಕೊಂಡು ನಾನೇ ಉಟ್ಕೊಂಡಿದ್ದೆ. ಯಾರ ಸಹಾಯನೂ ಕೇಳಲ್ಲ. ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಹುಟ್ಟಿದ್ದೀನಿ ಅಂತ ಸರಿಯಾಗಿ ನೋಡ್ಕೊತಿದ್ದೆ. ತುಂಬ ಚೆನ್ನಾಗಿ ಹುಟ್ಟಿದ್ದೀನಿ. ಕೈ ಉಡೋಕ್ಕೆ ಬರ್ತಿದ್ದಿಲ್ಲ, ಈಗೀಗ ಕಲ್ತ್ಕೊತಾ ಇದ್ದೀನಿ. ಚೆನ್ನಾಗಿ ಹುಟ್ಟಿದ್ದೀನಿ. ಒಂದು ನಮ್ಮ 12:30ಕ್ಕೇನೋ ಧಾರೆ ಇತ್ತು. ಹೋಗ್ಬಿಟ್ಟು ಬರೋಣ ಅಂತ ನಮ್ಮೂರ ಚಿತ್ರ ಬಸಮ್ಮ ಚೌಟ್ರಿಯಲ್ಲಿ ಹೋಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ ನಡೀತು. ಸುಮಾರಾಗಿ ಜನ ಇದ್ದರು. ನಮ್ಮ ಸಂಬಂಧಿಕರೆಲ್ಲ ಬಂದಿದ್ದರು. ಅವರೆಲ್ಲನೂ ಮಾತಾಡಿಸ್ತಿದ್ದೆ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ, ಒಂದು ಕ್ಲಿಪ್ ತಗೊಂಡೆ. ಊಟ ಮಾಡಿಕೊಂಡು ಹಂಗೆ ಒಂದು 5 ನಿಮಿಷ ಕೂತಿದ್ದು. ಹೆಣ್ಣು ಗಂಡಿಗೆ ತಾಳಿ ಕಟ್ಟೋವರೆಗೂ ಕೂತಿದ್ದು, ಬಂದ್ಬಿಟ್ಟೆ. ನಮ್ಮ ಜೀವನದಲ್ಲಿ ಆಗಿದ್ದೆಲ್ಲ ಇಲ್ಲಿ ತನಕ ಒಳ್ಳೆಯದೇ. ಸದ್ಯಕ್ಕೆ ಆಗುತ್ತಿರುವುದು ಒಳ್ಳೆಯದೇ. ಮುಂದೆ ಆಗುವುದು ಒಳ್ಳೆಯದೇ. ಕಾರಣ ಒಳ್ಳೆಯದೇ. ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡಿ. ಎಲ್ಲವೂ ಒಳ್ಳೆಯದೇ ಆಗುತ್ತೆ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕಡೆ ಮೂಲಂಗಿ, ಬದನೆಕಾಯಿ, ಆಮೇಲೆ ಬೀನ್ಸ್ ಕಾಳೆಲ್ಲ ಬೇಯಕ್ಕಿಟ್ಟಿದೆ. ಎಲ್ಲ ಚೆನ್ನಾಗಿ ಬೇಯಿಸ್ತಾಯಿದ್ದೆ. ಈ ಮುದ್ದೆ ಸಾಯಂಕಾಲ ಅಡುಗೆ ಮಾಡಿರಲಿಲ್ವಲ್ಲ, ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಮಾಡಿದೆ. ಸಾಂಬಾರು ಮಾಡಿರಲಿಲ್ಲ, ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕುಯ್ಕೊಂಡು ಎಲ್ಲನೂ ಉತ್ತರಿಸ್ಕೊಂಡು ಈ ಕಡೆ ಸಾಂಬಾರು ಬೇಯ್ತಾಯಿತ್ತು. ಈ ಕಡೆ ಮೇಲೊಗ್ಗರಣೆ ಹಾಕೋಣ ಅಂದ್ಬಿಟ್ಟು ಮೇಲೊಗ್ಗರಣೆ ಹಾಕ್ತೀರಿ. ಈ ಥರ ಮೇಲೊಗ್ಗರಣೆ ಹಾಕ್ತೀನಿ ನಾನು ಯಾವಾಗಲೂ. ತುಂಬ ರುಚಿಯಾಗಿರುತ್ತೆ. ಮುದ್ದೆಗೆ ಮೂಲಂಗಿ ಸಾರು ತುಂಬ ರುಚಿಯಾಗಿರುತ್ತೆ. ಮೂಲಂಗಿ ತಿಂದರೆ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು, ಮೂಳೆಗೆ ಗಟ್ಟಿ. ಮೂಲಂಗಿ ಸಾರು ಅಂದರೆ ತುಂಬ ಇಷ್ಟಪಡ್ತೀನಿ ನಾನು. ಹಸಿ ಮೂಲಂಗಿ ತಿಂದರೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತು ಈ ವಿಡಿಯೋ ಇದಾಗಿತ್ತು. ಎಲ್ಲರಿಗೂ ಥ್ಯಾಂಕ್ ಯು.